ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪಿಯೂಷದಾಯಕಂ ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಃ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಯಾವುದೇ ರೀತಿ ನೋವಿರ್ಬೋದು, ಅದಕ್ಕೊಂದು ಅದ್ಭುತವಾದ ಮನೆಮದ್ದನ್ನು ತಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ತುಂಬ ಜನ ಈ ನೋವಿನಿಂದ ಬಳಲ್ತಾ ಇದ್ದಾರೆ. ಮೈ ಕೈ ನೋವಿರ್ಬೋದು, ಸೊಂಟ ನೋವಿರ್ಬೋದು, ಮಂಡಿ ನೋವಿರ್ಬೋದು, ಈ ರೀತಿ ಎಲ್ಲ ರೀತಿಯ ನೋವುಗಳಿಂದ ಬಳಲ್ತಾ ಇದ್ದಾರೆ. ಇದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಹಲವಾರು ಔಷಧೋಪಚಾರಗಳನ್ನ ಮಾಡ್ಕೊಂಡಿರ್ತಾರೆ. ಮಾತ್ರೆಗಳನ್ನ, ಇಂಜೆಕ್ಷನ್ಗಳನ್ನ, ಆಯಿಂಟ್ಮೆಂಟ್ಗಳನ್ನ, ತೈಲಗಳನ್ನ ಎಲ್ಲ ಉಪಯೋಗಿಸಿರ್ತಾರೆ. ಆದರೆ ಅವರ ನೋವು ನಿವಾರಣೆ ಆಗಿರೋದಿಲ್ಲ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಒಂದು ಸಿಂಪಲ್ ಮನೆಮದ್ದನ್ನು ತಮಗೆ ತಿಳಿಸ್ಕೊಡ್ತೀನಿ. ಇದನ್ನು ನೀವು ಸೇವನೆ ಮಾಡೋದ್ರಿಂದ ಎಲ್ಲ ರೀತಿಯ ನೋವುಗಳು ನಿವಾರಣೆ ಆಗ್ತದೆ. ಅದಕ್ಕೇನು ಮಾಡಬೇಕು ಅಂತಂದರೆ, ನೀವು ಅಜವಾಯಿನ ಒಂದು ಭಾಗ ತಗೊಳ್ಳಿ. ಅಂತಂದರೆ ಅಜವಾಯಿನ ಒಂದು ಭಾಗ ಅಂದರೆ 1 ಚಮಚ ಅಜವಾಯಿನ ನೀವು ತಗೊಂಡ್ರೆ ಅದರ ಅರ್ಧ ಭಾಗದಷ್ಟು ಜೀರಿಗೆ ತಗೊಳ್ಳಿ. ಅಂದರೆ 1 ಭಾಗ ಅಜವಾಯಿನ ಅಂದರೆ 1 ಚಮಚ ಅಜವಾಯಿನ, ಅರ್ಧ ಚಮಚ ಜೀರಿಗೆ, ಹಾಗೂ ಜೀರಿಗೆ ಅರ್ಧ ಭಾಗ ಅಂತಂದರೆ 1/4 ಭಾಗ ಸೋಂಪು ತಗೊಳ್ಳಿ. ಸೋಂಪಿನ ಒಂದು ಅರ್ಧ ಭಾಗ, 1/4 ಭಾಗ ಏಲಕ್ಕಿ ತಗೊಳ್ಳಿ. ಇವು 4ನ್ನು ತಗೊಂಡು ಅಜವಾಯಿನ, ಜೀರಿಗೆ, ಸೋಂಪು ಈ 3ನ್ನು ಬಾಣಲಿಲಿ ಹಾಕಿ ಚೆನ್ನಾಗಿ ಹುರಿರಿ. ನಂತರ ಇದನ್ನು ಒಂದು ಮಿಕ್ಸಿಗೆ ಹಾಕಿ, ಹಾಗೂ ಏಲಕ್ಕಿನ ಇದ್ರ ಜೊತೆಗೆ ಮಿಶ್ರಣ ಮಾಡಿ ಚೆನ್ನಾಗಿ ಅದನ್ನು ಪುಡಿ ಮಾಡಿ, ಪೌಡರ್ ಮಾಡಿ, ನಂತರ ಬರ್ತಕ್ಕಂಥ ಆ ಚೂರ್ಣವನ್ನು ಒಂದು ಡಬ್ಬಿಲಿ ಎತ್ತಿಟ್ಕೊಂಡು ಪ್ರತಿದಿನ ರಾತ್ರಿ ಮಲಗಕ್ಕಿಂತ ಮುಂಚೆ 1 ಲೋಟ ಉಗುರು ಬೆಚ್ಚ ನೀರಲ್ಲಿ 1 ಚಮಚ ಈ ಚೂರ್ಣವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಪ್ರತಿನಿತ್ಯ ರಾತ್ರಿ ಸೇವನೆ ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯ ನೋವುಗಳು ನಿವಾರಣೆ ಆಗ್ತದೆ. ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.